Welcome back, guys. Welcome to DT's podcast. ನನ್ನ ಔಟ್ಫಿಟ್ ನೋಡಿ ಗೊತ್ತಾಗತ್ತೆ ಸೊ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ಸೊ ನಿನ್ನೆ ಆಕ್ಷನ್ ಮುಗ್ದಿದೆ. ಫಸ್ಟ್ ಡೇ ಆಕ್ಷನ್ ಮುಗ್ದಾಗ ನಮ್ಮ RCB ಫ್ಯಾನ್ಸ್ ತುಂಬ ಡಿಸಪಾಯಿಂಟ್ ಆಗಿದ್ರು ಅಂತ ಅನ್ಸುತ್ತೆ. ನನಗೆ ಎಸ್ಪೆಷಲಿ ಆಗಿರಲಿಲ್ಲ. ಸೊ ಏನಕ್ಕೆ ಅಂತ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ಸಮರಿ ಥರ ಇದೊಂದು ವಿಡಿಯೋ ಮಾಡೋಣ. ಆಕ್ಷನ್ಗೆ ಹೋದಾಗ ಮಿನಿಮಮ್ ನಾವು 18 ಪ್ಲೇಯರ್ಸ್ನ ಪರ್ಚೇಸ್ ಮಾಡಬೇಕಾಯಿತು. ಆಕ್ಷನ್ ಫಸ್ಟ್ ಡೇ ಮುಗಿದಾಗ ಎಲ್ಲರಿಗಿಂತ ನಾವು ಕಮ್ಮಿ ಬಿಡ್ ಮಾಡಿ ಕಮ್ಮಿ ಪ್ಲೇಯರ್ಸ್ನ ತೊಗೊಂಡಿದ್ರಿ. ಎಲ್ಲ ಫ್ಯಾನ್ಸ್ ಎಲ್ಲ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು. ಏನು ಮಾಡ್ತಿದ್ದಾರೆ, ಮಾರ್ಕಿ ಪ್ಲೇಯರ್ಸಲ್ಲಿ 2 ಸೆಟ್ಟಲ್ಲೂ ನಾವು ಒಂದೇ ಪ್ಲೇಯರ್ನ ತೊಗೊಂಡಿದ್ರಿ, ಅದನ್ನು ಕಂಪೇರ್ ಮಾಡಿದ್ರೆ ಲಿವಿಂಗ್ಸ್ಟನ್. ನನಗೆ ಕೇಳಿದ್ರೆ ನನ್ನ ಪ್ರಕಾರ ಅದು ಸ್ಟೀಲ್, ಯಾಕಂದರೆ ಅದು ನಮಗೆ ಅವ್ನು ಸಿಕ್ಕಿದ್ದು 8.75ಗೆ ಲಿವಿಂಗ್ಸ್ಟನ್ನು. ಸೊ ಸೆಟ್ 2 ಸೆಟ್ಟಲ್ಲಿ ನಾವು ಅವನ್ನ ಮಾತ್ರ ತೊಗೊಂಡಿದ್ದು ಫ್ಯಾನ್ಸ್ಗೆ ಡಿಸಪಾಯಿಂಟ್ ಆಗಿರ್ಬೋದು. ಆದರೆ ಏನಂದರೆ ನಾವು ಲೈಕ್ ಫ್ಯೂಚರ್ಗೂ ನೋಡಬೇಕು. ಇದು 3 ವರ್ಷದ ಆಕ್ಷನ್ನು. ಸೊ ನೆಕ್ಸ್ಟ್ ಆಕ್ಷನ್ ಬರೋ ವರ್ಷದಲ್ಲಿ ನಾವು ಒಂದು ಟೀಮ್ನ ರೆಡಿ ಮಾಡಬೇಕು. 22 ಪೀಪಲ್ ಸ್ಕ್ವಾಡ್ ಇದೆ ನಮ್ಮದು. ಸೊ ನಾವು ಫಸ್ಟ್ ಬ್ಯಾಟ್ಸ್ಮನ್, ನಾವು ಈ ವರ್ಷ ನಾವು ಡಿಫ್ರೆಂಟಾಗಿ ಏನು ಮಾಡಿದ್ದೀವಿ ಅಂದರೆ, ಎವ್ರಿ ಇಯರ್ ನಮ್ಮದು ಬ್ಯಾಟರ್ಸು ತುಂಬ ಸ್ಟ್ರಾಂಗ್ ಇರ್ತಾಯಿದ್ರು, ಬಿಗ್ ನೇಮ್ಸ್, ಬಿಗ್ ಇಂಪ್ಯಾಕ್ಟ್ ಇರೋರು. ಈ ವರ್ಷ ನಮ್ಮ ಟೀಮಲ್ಲಿ ಬ್ಯಾಟರ್ಸೇ ಕಮ್ಮಿ. ಯಾರ್ಯಾರು ಅಂತ ನೋಡೋಣ. ನಮ್ಮ ಟೀಮಲ್ಲಿ ಈ ವರ್ಷ 4 ಬ್ಯಾಟ್ಸ್ಮನ್, ಪ್ಯೂರ್ ಬ್ಯಾಟ್ಸ್ಮನ್ಸ್ ಇರೋದು. ಅದರಲ್ಲಿ ಇಬ್ಬರನ್ನ ನಾವು ರಿಟೈನ್ ಮಾಡಿರೋದು, ವಿರಾಟ್ ಕೊಹ್ಲಿ ಮತ್ತು ಪಟೀದರ್. ಬಿಟ್ಟರೆ ಸ್ವಸ್ತಿಕ್ ಚಿಕಾರ ಮತ್ತು ದೇವದತ್ ಪಡಿಕ್ಕಲ್, ನಮ್ಮ ಬೆಂಗಳೂರು ಹುಡುಗ. ಪಡಿಕ್ಕಲ್ ಬಂದಿದ್ದು ನನಗೆ ಪ್ರಕಾರ ಏನಾಗುತ್ತೆ ಅಂದರೆ, ಈ ವರ್ಷ ತಿರ್ಗಾ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಆಗ್ಬೋದು RCB ಟೀಮ್ಗೆ. ಯಾಕಂದರೆ ಪಡಿಕ್ಕಲ್ ಅಂತ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಕರ್ನಾಟಕ ಹುಡುಗ ಬೇರೆ. ನಮ್ಮ RCBಯಲ್ಲಿ ಗೊತ್ತು ಕರ್ನಾಟಕ ಹುಡುಗನ ಏನೇನು ತೊಗೊತಾರೆ ಅಂತ, ಆಡ್ಸಕ್ಕಂತೂ ಇಲ್ಲ. ಆದರೆ ದೇವದತ್ ಪಡಿಕ್ಕಲ್ನ ಆಡಿಸ್ಬೋದು, ಯಾಕಂದರೆ ಅವನು IPL ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, 65-70 ಮ್ಯಾಚ್ ಆಡಿದ್ದಾನೆ. ಸೊ ದಟ್ ಈಸ್ ಅ ಗುಡ್ ಬೈ. ಇವಾಗ ವಿಕೆಟ್ ಕೀಪರ್ಸ್ಗೆ ಬರೋಣ ಅಂದರೆ, ನನ್ನ ಏನಂತಾರೆ ಕಾಂಟ್ರವರ್ಷಿಯಲ್ ಟೇಕ್ ಆಗ್ಬೋದು, ಆದರೆ ಫಿಲ್ ಸಾಲ್ಟ್ ಬಂದು ಈಸ್ ಅ ಬೆಟರ್ ಪಿಕ್ ದೆನ್ ವಾಟ್ ಆ ಫ್ಯಾನ್ಸ್ ವಾಂಟೆಡ್, ವಿಚ್ ವಾಸ್ KL ರಾಹುಲ್. KL ರಾಹುಲ್ ಏನಾಗ್ಬೋದು, ಎಮೋಷ್ನಲ್ ಆಸ್ಪೆಕ್ಟ್ ಬಿಟ್ಟರೆ ಕರ್ನಾಟಕ ಹುಡುಗ, ಲೈಕ್ ನಮ್ಮ ಫ್ಯೂಚರ್ ಆಫ್ RCB. ನನಗೂ ಇವನ್ ಐ ವಾಂಟೆಡ್ KL ರಾಹುಲ್ ಟು ಬಿ ಇನ್ ಅ ಟೀಮ್, ಬಟ್ ಫಿಲ್ ಸಾಲ್ಟ್ ಈಸ್ ಲೈಕ್ ಅ ನೆಕ್ಸ್ಟ್ ಲೆವೆಲ್ ಪ್ಲೇಯರ್. ಕೀಪಿಂಗ್ ಚೆನ್ನಾಗಿರುತ್ತೆ, ಬ್ಯಾಟಿಂಗ್ ಆ್ಯಂಡ್ ಓಪನರ್. ವಿರಾಟ್ ಕೊಹ್ಲಿ ಜೊತೆ ಅವ್ನು ಓಪನ್ ಮಾಡ್ತಾನೆ, ನಂಗೆ ಗೊತ್ತಿಲ್ಲ, ನಂಗೆ ಪಕ್ಕ ಅದೇ ಆಗ್ಬೋದು. ಒಂದು ಕಡೆ ಇಂಪ್ಯಾಕ್ಟ್ ಮಾಡೋ ಫಿಲ್ ಸಾಲ್ಟ್ ಇದ್ದರೆ, ಇನ್ನೊಂದು ಕಡೆ ಆ್ಯಂಕರ್ ಆಗಿ ವಿರಾಟ್ ಕೊಹ್ಲಿ. ಇಟ್ಸ್ ಲೈಕ್ ಕಾಂಬಿನೇಷನ್ ಮೇಡ್ ಇನ್ ಹೆವೆನ್. ಇನ್ನೊಬ್ಬ ಬಂದು ಜಿತೇಶ್ ಶರ್ಮಾ 11 ಕೋಟಿಗೆ ಹೋದ, ವಿಚ್ ಐ ಥಿಂಕ್ ಈಸ್ ಅ ಲಿಟಲ್ ಓವರ್ ಪ್ರೈಸ್ಡ್. ಯಾಕಂದರೆ ಅವನು ಕಮ್ಮಿನೇ ಬಿಡ್ ಮಾಡಿದ್ರು. RTM ಮಾಡಿದಾಗ ಸೀದಾ RCB ಅವ್ರು 11 ಕೋಟಿ ಅಂತ ಹೇಳಿದ್ರು ಒಂದೇ ಸಲ. ಇವನ್ ದ ಅದರ್ ಟೀಮ್ ವಾಸ್ ಶಾಕ್. ಯಾವ ಟೀಮ್ ಅಂತ ನಂಗೆ ಜ್ಞಾಪಕ ಬರ್ತಿಲ್ಲ, ಪಂಜಾಬ್ ಇರ್ಬೋದು. ಇಟ್ ವಾಸ್ ಲೈಕ್ 11 ಕೋಟಿ ಅಂದ ತಕ್ಷಣ ಫುಲ್ ಶಾಕ್ ಆಗ್ಬಿಟ್ರು, ಲೈಕ್ ಬೇಡ, ಯು ಕ್ಯಾನ್ ಟೇಕ್ ಹಿಮ್ ಅಂತ. ಬಟ್ ಈಸ್ ಅ ಗುಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆ್ಯಂಡ್ ಅ ಫಿನಿಷರ್ ಆಸ್ ವೆಲ್. ನಾವು ನೋಡಿದ್ದೀವಿ ಲಾಸ್ಟ್ ಇಯರು, ಅಷ್ಟಕ್ಕಷ್ಟು ಇಂಪ್ಯಾಕ್ಟ್ ಇಲ್ಲ, ಬಟ್ ಅವ್ನ ಶಾರ್ಟ್ ಸೆಲೆಕ್ಷನ್ ಅಂಡ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಆಲ್ರೌಂಡರ್ ಬರೋಣ ಅಂತ ನೋಡಿದ್ರೆ, ಲಕ್ಕಿ ಚಾಮ್, ವೇರ್ ವಿ ವೆಂಟ್ 6 ಮ್ಯಾಚ್ ಗೆದ್ದು ಹೋದಂಥ ಸ್ವಪ್ನಿಲ್ ಸಿಂಗ್ ಇದ್ದಾನೆ. ಇವರು ನಂಗೆ ಗೊತ್ತಿರೋಂಗೆ ನಮ್ಮ ಟೀಮ್ ಪ್ಲೇಯರ್ಗೆ ಬರ್ಬೋದು, ಯಾಕಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಆಡೋದು ಡೌಟು. ಇನ್ನೊಬ್ಬ ಪ್ಲೇಯರ್ ತುಂಬ ಎಕ್ಸೈಟೆಡ್ ಆಗಿರೋದು ನಾನು. ನಿನ್ನೆ ಎಲ್ಲ ನಾವು ತೊಗೊಂಡ್ಮೇಲೆ ಗೊತ್ತಾಯಿದ್ದು, ಫುಲ್ ಹೈಲೈಟ್ಸ್ ಎಲ್ಲ ನೋಡಿದ್ಮೇಲೆ. ಜೇಕಬ್ ಬೆಥೆಲ್ ಅಂತ ಇಂಗ್ಲೆಂಡ್ ಪ್ಲೇಯರು. ಅವನಿಗೆ ಮುಲೆಟ್ ಹೇರ್ ಸ್ಟೈಲ್ ಕ್ರೇಜಿ ಆಗಿದೆ. 22 ಇಯರ್ ಓಲ್ಡ್, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ನನಗೆ ಅದೊಂಥರ ಏನೋ ಗೊತ್ತಿಲ್ಲ, ಈ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಸ್ ಎಲ್ಲ ಎಸ್ಥೆಟಿಕಲಿ ಅವ್ರದ್ದು ಶಾರ್ಟ್ಸ್, ಇವಾಗ ನಾವು ಯುವರಾಜ್ದು ನೋಡ್ಬೋದು, ಸುರೇಶ್ ರೈನಾದು ನೋಡ್ಬೋದು. ರೈಟ್ ಹ್ಯಾಂಡರ್ಸು ಆ ಶಾರ್ಟ್ ಆಡ್ತಾರೆ, ಆದರೆ ಲೆಫ್ಟ್ ಹ್ಯಾಂಡರ್ಸ್ ಆಡಿದಾಗ ಅದೊಂಥರ ಶಾರ್ಟ್, ಅದು ನೋಡೋಕ್ಕೆ ಕ್ರೇಜಿ ಇರುತ್ತೆ. ಅದೇ ಥರ ಜೇಕಬ್ ಕೂಡ ಒಂದು ಹೈಲೈಟ್ಸ್ ಎಲ್ಲ ನೋಡಿದೆ ನೆನ್ನೆ, ಕ್ರೇಜಿ ಗುರು, ಎಂತೆಂಥ ಶಾರ್ಟ್ಸು. ಲೈಕ್ ನೆಕ್ಸ್ಟ್ ಆದರೆ ನಾನು ಜಾಸ್ತಿ ನೋಡಿದ್ದು ಒಂದು ಲೆಗ್ ಸೈಡಲ್ಲೇ ತುಂಬ ಜಾಸ್ತಿ ಹೊಡೆಯೋದು, ಆಫ್ ಸೈಡ್ ಅಷ್ಟೊಂದು ನೋಡಿಲ್ಲ. ನೆಕ್ಸ್ಟ್ ಪ್ಲೇಯರ್ ಬಂದು ರೊಮಾರಿಯೋ ಶೆಪರ್ಡ್. ನನಗೆ ಸುಮ್ಮನೆ ನಂಗೆ ಗೊತ್ತಿರೋ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ ಟಿಮ್ ಡೇವಿಡ್ಗೆ ಅನಿಸುತ್ತೆ. ಟಿಮ್ ಡೇವಿಡ್ಗೂ ಬರೋಣ. 4th ಆಲ್ರೌಂಡರ್ ಬಂದು ಲಿವಿಂಗ್ಸ್ಟನ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ. ಇನ್ನೊಬ್ಬ 5th ಬಂದು ಕೃಣಾಲ್ ಪಾಂಡ್ಯ ತೊಗೊಂಡಿದ್ದೀವಿ ನಾವು ಆಸ್ ಅ ಲೆಫ್ಟ್ ಹ್ಯಾಂಡೆಡ್ ಸ್ಪಿನ್ನರ್. ಇವನು ಒಂದೊಂದ್ಸಲ ಹೆಂಗ್ ಅನ್ಬೋದು ಅಂದರೆ ಲೈಬಿಲಿಟಿನೂ ಆಗ್ಬೋದು ಟೀಮ್ಗೆ, ಇಲ್ಲಾಂದರೆ ವಿಲ್ ಬಿ ಅ ಮ್ಯಾಚ್ ವಿನ್ನರ್ ಆಸ್ ವೆಲ್, ಬಟ್ ರೇರ್ ಸೈಟ್ ಅದು.
ಆದ್ರೆ ಏನಂದ್ರೆ ಅವ್ನ್ ಬಾಲಿಂಗ್ ಅಲ್ಲಿ ರನ್ಸ್ ನ ಸುಮ್ನೆ ಲೀಕ್ ಮಾಡಲ್ಲ. ವಿಕೆಟ್ಸ್ ತಗೊಂಡೇ ಇರ್ಬೋದು, ವಿಕೆಟ್ಸ್ ಅಷ್ಟೊಂದು ತಗೊಳಲ್ಲ, ಬಟ್ ಲೀಕ್ ದ ರನ್ಸ್ ಅದಂತೂ ಪಕ್ಕ ಮಾಡಲ್ಲ. ಬ್ಯಾಟಿಂಗ್ ಅಲ್ಲೂ ಆಂಡಿ ಈಸ್ ಅಗೇನ್ ಅ ಲೆಫ್ಟ್ ಹ್ಯಾಂಡರ್. ನಾವೇನಾಯ್ತು ಅಂದ್ರೆ ಫಸ್ಟ್ ಡೇ ಬರೀ ರೈಟ್ ಹ್ಯಾಂಡರ್ಸ್ ತಗೊಂಡ್ವಿ, ಸೆಕೆಂಡ್ ಡೇ ನಾವು ಸ್ಟಾರ್ಟ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡರ್ಸ್ಗೆ. ಸೊ ಆ ತರ ತುಂಬಾ ಚೆನ್ನಾಗಿತ್ತು. 6th ಆಪ್ಷನ್ ಬಂದು ಟಿಮ್ ಡೇವಿಡ್. ಸೊ ವಾಟ್ ಹ್ಯಾಪೆಂಡ್, ಇದು ನನಗೆ ನಾವು ಆ ಟಾಪಿಕ್ ನಾವು ಮುಂದೆ ತಿರ್ಗಾ ಡಿಸ್ಕಸ್ ಮಾಡೋಣ. ಟಿಮ್ ಡೇವಿಡ್ ಇಸ್ ಆಲ್ಸೋ ಅ ಗುಡ್ ಪ್ಲೇಯರ್ ಫಾರ್ 3 crores. 3 ಕೋಟಿಗೆ ಅವ್ನು ಸಿಕ್ಕಿರೋದು. ಸೊ ದಟ್ ಈಸ್ ಲೈಕ್ ಅ ಸ್ಟೀಲ್ ಆಸ್ ವೆಲ್. ಲಾಸ್ಟ್ ಇಯರ್ ಮುಂಬೈ ಅವ್ರಿಗೆ ತುಂಬಾ ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದಾರೆ. 7th ಬಂದು ಮನೋಜ್ ಬಾಂಡ್ಗೆ ಅವರು. ಸೊ 30 lakhs ಬೇಸ್ ಪ್ರೈಸ್ಗೆ ತಿರ್ಗಾ ದೇವದತ್ ಪಡಿಕಲ್ನ ಇನ್ನೂ ತಗೊಂಡಿಲ್ಲ. ಕರ್ನಾಟಕ ಪ್ಲೇಯರ್ ಒಬ್ಬ ಇರಲಿ ಅಂತ ಅವಾಗ ಸದ್ಯಕ್ಕೆ ತಗೊಂಡಿದ್ರು ಅಷ್ಟೇ. ಏನಕ್ಕೆ ಅಂತ ನಮಗೂ ಗೊತ್ತು, ಯೂಸ್ ಅಂತೂ ಮಾಡಲ್ಲ ಅಷ್ಟಕ್ಕಷ್ಟೇ. ಆದರೆ ಈ ಅನ್ಕ್ಯಾಪ್ ಪ್ಲೇಯರ್ಸ್ ಅಲ್ಲಿ ಮೋಸ್ಟ್ ಡಿಸರ್ವಿಂಗ್ ಬಂದು ಮನೋಜ್ ಅವರೇ. 2-3-4 ವರ್ಷದಿಂದ ನಮ್ಮ ಟೀಮಲ್ಲಿ ಇದ್ದಾರೆ, ಚಾನ್ಸ್ ಕೊಡ್ಬೇಕು. ಇವಾಗ ಬೌಲರ್ಸ್ಗೆ ಬರೋಣ. ಟೀಮ್ ಬೌಲಿಂಗ್ ಟೀಮ್ ಆಗಿದೆ. ಬೌಲರ್ಸ್ ನಮ್ಮ ಟೀಮಲ್ಲಿ ನೆಕ್ಸ್ಟ್ ಲೆವೆಲ್ಗಿದ್ದಾರೆ. ಟು ಕ್ರೇಜಿ ಇರ್ಬೋದು. ಇವಾಗ ನಾವು ಫಸ್ಟ್ ಬಾಲರ್ ರಿಟೈನ್ ಮಾಡಿದ್ದು ಯಶ್ ದಯಾಲ್, ಲೆಫ್ಟ್ ಹ್ಯಾಂಡರು, ಮೀಡಿಯಂ ಪೇಸರು, ವೇರಿಯೇಷನ್ಸ್ ತುಂಬ ಇದೆ, ನಾವು ನೋಡಿದ್ದೀವಿ. ಬಂದು ನೆನ್ನೆ ಲಾಸ್ಟಲ್ಲಿ ಆಕ್ಷನ್ ಮುಗಿಯೋಕೆ ತೊಗೊಂಡಿದ್ದು ಬಂದು ಲುಂಗಿ ನಿಂಗ್ಡಿಡಿ. ಅವ್ನು ಬಂದು ಸುಮ್ಮನೆ ಬ್ಯಾಕಪ್ ಯಾರಿಗೆ, ಜಾಶ್ ಹೇಸಲ್ವುಡ್ಗೆ. 3rd ಬಾಲರ್ ರಶಿಕ್ ದಾರ್ದು ಅಷ್ಟೇ. ನನಗೆ ಅದೇ ನಂಗೆ ಅರ್ಥ ಆಗ್ತಾ ಇರಲಿಲ್ಲ, ಲೈಕ್ ಪ್ಲೇಯರ್ನ ಇವ್ರು ಹೆಂಗೆ ಜಡ್ಜ್ ಮಾಡ್ತಾರೆ ಅಂತ. ಇವಾಗ ಅವ್ನಿಗೆ 2 ಕೋಟಿ ನಾವು ತಗೊಂಡಾಗ, ರೈಟ್ ಟು ಮ್ಯಾಚ್ ಮಾಡಿದಾಗ ಇವ್ರು 2 ಸೀದಾ 6 ಕೋಟಿಗೆ ಹೆಂಗೆ ಹೋದ್ರು ಅಂತ ಅದಂಗೆ ಜಡ್ಜ್ ಮಾಡೋದು ನಂಗೆ ಗೊತ್ತಿಲ್ಲ. ಆದರೆ ನಾನು ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಕೇಳಿದಾಗ ಅಂದರು 4-5 ಕೋಟಿಗೆ ಬಿಡ್ ಮಾಡಿದರೆ ತುಂಬ ಒಳ್ಳೆ ಬೌಲರ್. ಸೊ 4-5 ಕೋಟಿಗೆ ಬಿಡ್ ಮಾಡಿದರೆ ಪಕ್ಕ ಅವರು ರೈಟ್ ಟು ಮ್ಯಾಚ್ ಮಾಡಿಬಿಟ್ರವರು, ಅದಕ್ಕೆ 6 ಕೋಟಿ ಅಂತ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ. ಈಸ್ ಅ ವೆರಿ ಪೇಸಿ ಬೌಲರ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆಸ್ ವೆಲ್. ಮೇನ್ ಸ್ಪಿನ್ನರ್, ನಮ್ಮ ಈ ವರ್ಷಕ್ಕೆ ಮೇನ್ ಸ್ಪಿನ್ನರ್ ಥರ ಶ್ರೇಯಾಂಕ್ ಶರ್ಮಾ. ಈ ಪ್ಲೇಯರ್ ಇನ್ ಕೋಲ್ಕತ್ತಾ ಲಾಸ್ಟ್ ಇಯರ್. ಈ ವಾಸ್ ಲೈಕ್ ಅವನು ಅವ್ರ ಟೀಮಿಗೆ ಮೇನ್ ಸ್ಪಿನ್ನರ್ ಆಗಿರಲಿಲ್ಲ, ಯಾಕಂದರೆ ನಾರಾಯಣ್ ಇದ್ರು, ಅವರಿದ್ರು. ಸೊ ಈಸ್ ಅ ಗುಡ್ ಲೆಗಿ. 5th ಬಂದು ನುವಾನ್ ತುಸಾರ. ಇವನ್ ಬಂದು ಶ್ರೀಲಂಕನ್ ಬೌಲರು. ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಬಿ ಮಲಿಂಗ. ಅವ್ನು ನಿನ್ನೆ ಎಷ್ಟೊಂದು ಜನ ಪ್ಲೇಯರ್ಸ್ ಎಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲದೆ ನಾವು ಹೈಲೈಟ್ಸ್ ಎಲ್ಲ ನೋಡಿದಾಗ, he has got one of the best Yorkers in today's game. Same Malinga action and Yorkers allu swing Yorkers, slow Yorkers ಎಲ್ಲ he has got the variations. ಮತ್ತೆ ನಾವು ಬೇಸ್ ಏನದು ಅನ್ಕ್ಯಾಂಪ್ಡ್ ಪ್ಲೇಯರ್ಸ್ ಅಲ್ಲಿ ನಮ್ಮ ಸ್ಕ್ವಾಡ್ನ ಮತ್ತೆ ಬ್ಯಾಕಪ್ಸ್ ತೊಗೊಳಕ್ಕೆ ಅಂತ ಮೋಹಿತ್ ರಾತೆ ಮತ್ತೆ ಅಭಿನಂದನ್ ಸಿಂಗ್ ಅಂತ ತೊಗೊಂಡಿದ್ವಿ. 2 ಬೌಲರ್ಸ್, 2 ಮೇನ್ ಬೌಲರ್ಸ್ ಬಂದು ಜಾಶ್ ಹೇಸಲ್ವುಡ್. ನನಗೆ ಕೇಳಿದ್ರೆ ಈಸ್ ಲೈಕ್, if you want to name him, I'll name him as the most disciplined bowler. Like PR ಇಲ್ಲ, ಹೈಪ್ ಇಲ್ಲ, ಇಸ್ ಜಸ್ಟ್ ಅ ಡಿಸಿಪ್ಲಿನ್ ಬೌಲರ್. ಲೈನ್ ಆ್ಯಂಡ್ ಲೆಂತ್ ಏನಿದೆ ಹಂಗೆ ಆಗ್ತಾ ಇರ್ತಾನೆ. ಟೆಸ್ಟ್ ಥರ ಗುರು, ಟೆಸ್ಟ್ ಲೈನ್ ಆ್ಯಂಡ್ ಲೆಂತ್ ಹೆಂಗೆ ಆಗ್ತಾನೆ, T20 ಹಂಗೆ ಜಾಸ್ತಿ ಗಿಮಿಕ್ಸ್ ಮಾಡಲ್ಲ, ಏನು ಮಾಡಲ್ಲ, ಬರ್ತಾನೆ 6 ಬಾಲ್ ಹಾಕ್ತಾನೆ ಹೋಗ್ತಾನೆ. RCB ಬೆಸ್ಟ್ ಪಿಕ್, ಈಸ್ ಬ್ಯಾಕ್ ಹೋಮ್. 2009 ನಮ್ಮ ಟೀಮಿಗೆ ಬಂದು 2 ವರ್ಷ ಬೆಂಚಲ್ಲಿ ಕಾದ್ಬಿಟ್ಟು ಸನ್ರೈಸರ್ಸ್ಗೆ ಹೋಗಿ ಸ್ಟಾರ್ಟೆಡ್ ಹಿಸ್ ಕರಿಯರ್, ಬಟ್ ಈ ಸ್ಟಾರ್ಟೆಡ್ ಹಿಸ್ IPL ಕರಿಯರ್ ಇನ್ RCB. ವೆಲ್ಕಮ್ ಬ್ಯಾಕ್ ಭುವನೇಶ್ವರ್ ಕುಮಾರ್, ಸ್ವಿಂಗ್ ಕಿಂಗ್ ಕೊಹ್ಲಿ ಆ್ಯಂಡ್ ಸ್ವಿಂಗ್ ಕಿಂಗ್ ಒಂದೇ ಟೀಮಲ್ಲಿ ಇದ್ದಾರೆ ಇವಾಗ. ಸೊ ವಿ ನೀಡ್ ಟು ಜಸ್ಟ್ ಡೈಜೆಸ್ಟ್ ದ್ಯಾಟ್ ವಿ ಹ್ಯಾವ್ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ಸ್ ಇನ್ ಅ ಲಾಂಗ್ ಟೈಮ್. ಅಂದರೆ ನಮ್ಮ ಯಾವಾಗೂ ಅಷ್ಟೇ, ನಮ್ಮ ಟೀಮ್ ಯಾವಾಗೂ ಇಟ್ ಈಸ್ ಅ ಬ್ಯಾಟಿಂಗ್ ಇಂಜಿನ್, ಬ್ಯಾಟಿಂಗ್ ಸೈಡ್. ನಮ್ಮ ಬಾಲಿಂಗಲ್ಲಿ ಇಟ್ಸ್ ಲೈಕ್ ಇಟ್ ವಾಸ್ ನೆವರ್ ದಿಸ್ ಗುಡ್. ಯಾಕಂದರೆ ಬ್ಯಾಲೆನ್ಸ್ ನೋಡಿ, ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಡ್ತಾರೆ, ಎಸ್ ದಯಾಲ್ ಲೆಫ್ಟಿ ಸ್ವಿಂಗ್ ಆ್ಯಂಡ್ ವೇರಿಯೇಷನ್ಸ್ ಇದೆ. ಜಾಶ್ ಹೇಸಲ್ವುಡ್ ವಿಲ್ ಬಿ ಅ ಡಿಸಿಪ್ಲಿನ್ ಬೌಲರ್ ವಿತ್ ಇಸ್ ಲೈನ್ ಆ್ಯಂಡ್ ಲೆಂತ್. ಸ್ಪಿನ್ನರ್ ಶ್ರೇಯಾಂಕ್ ಶರ್ಮಾ ಮತ್ತು ಕೃಣಾಲ್ ಪಾಂಡೆ ವಿಲ್ ಆಲ್ಸೋ ಗೆಟ್ ಇಸ್ ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಆ್ಯಸ್ ವೆಲ್. ಮತ್ತು ಲಿವಿಂಗ್ಸ್ಟನ್ನೂ 2-3 ಓವರ್ ಮಾಡ್ತಾರೆ. ಮತ್ತು ಇನ್ಯಾರಿದ್ದಾರೆ, ಟಿಮ್ ಡೇವಿಡ್ ಕೂಡ ಮೀಡಿಯಂ ಪೇಸರೇ, ಆದರೆ ಅವರು ಯಾವಾಗೂ ಮಾಡೋಕ್ಕಾಗಲ್ಲ, 2-3 ಓವರ್ ಯಾವಾಗಾದರೂ ಬೇಕು ಆದಾಗ ಮಾಡ್ತಾರೆ. 22 ಪ್ಲೇಯರ್ಸ್ನ ತೊಗೊಂಡಿದ್ದೀವಿ ನಾವು. ಸೊ ದಿಸ್ ಇಸ್ ಅ 22 ಪ್ಲೇಯರ್ಸ್ ಸ್ಕ್ವಾಡ್.